ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸ್ವಾತಿ ಮಾತಾಡ್ತಾ ಇರೋದು. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ದಾವಣಗೆರೆಯಲ್ಲಂತೂ ಗಣೇಶ ಹಬ್ಬ ತುಂಬಾ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ದಾವಣಗೆರೆ ಅಷ್ಟೇ ಎಲ್ಲ ಕಡೆನೂ ಚೆನ್ನಾಗಿ ಮಾಡ್ತಾರೆ ಅಂತ ಕಮೆಂಟ್ ಹಾಕ್ಬೇಡಿ. ಗೊತ್ತು, ದಾವಣಗೆರೆಯಲ್ಲಂತೂ ಎಲ್ಲ ರೋಡ್ಗಳು ಗಿಜಿ ಗಿಜಿ ಅಂತಿದೆ. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಸೂಪರ್ವಾಗಿ ಮಾಡಿದ್ದಾರೆ. ಸೊ ಬನ್ನಿ ಎಲ್ಲ ತೋರಿಸ್ಕೊಡ್ತೀನಿ. ಇವಾಗ ಥರ ನಾವು ಊಟ ಮಾಡಿ ಸೂಪರ್ ರೆಸ್ಟ್ ಮಾಡಿ ಎದ್ದು ಇವಾಗ ಮತ್ತೆ ರೆಡಿಯಾಗಿ ರೆಡಿ ಆಗಿಬಿಟ್ಟು ಗಣಪತಿಗಳನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟು ಮೇನಾಗಿ ನಾನು ನೋಡಬೇಕಾಗಿರೋದು ಹಿಂದೂ ಮಹಾಗಣಪತಿ. ಸೊ ಅದ್ರ ಕಾನ್ಸೆಪ್ಟ್ ಬಂದುಬಿಟ್ಟು ಕಾಶಿ ವಿಶ್ವನಾಥನ್ ಕಾನ್ಸೆಪ್ಟಲ್ಲಿ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ತುಂಬಾ ಎಕ್ಸೈಟ್ಮೆಂಟಲ್ಲಿದೆ ಯಾವ ಥರ ಇರುತ್ತೆ ಅಂತ ನೋಡಿ. ಹಾಗೆ ನಾವು ಕೂಡ ಹೊರಟ್ಬಿಟ್ವಿ. ರೋಡಾಗೆಲ್ಲ ತುಂಬಾ ಲೈಟಿಂಗ್ಸ್ ಎಲ್ಲ ಹಾಕಿ ಗಿಜಿ ಆಗಿ ನಾನು ಹೇಳ್ದಂಗೆ ಮಸ್ತಾಗಿ ಮಾಡಿದರು. ನನಗಂದು ತುಂಬಾ ಖುಷಿ ಆಯಿತು ಇದೆಲ್ಲ ನೋಡ್ತಾ. ಫಸ್ಟ್ ಇವಾಗ ನಾವು ಹೈಸ್ಕೂಲ್ ಫೀಲ್ಡಲ್ಲಿರುವಂತಹ ಹಿಂದೂ ಮಹಾಗಣಪತಿನ ನೋಡೋಣ. ಆಫ್ಟರ್ 30 ಮಿನಿಟ್ಸ್ ಆದಮೇಲೆ ಒಳಗೆ ಬಂದು ದರ್ಶನ ಆಯಿತು. ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಅವತ್ತಿನ ದಿವಸನೇ ಗಣಪತಿ ಹಬ್ಬದ ದಿವಸ ಹೋಗಿರೋದ್ರಿಂದ ತುಂಬಾ ರಶ್ ಇತ್ತು. ಮತ್ತು ಇನ್ನೂ ಸ್ವಲ್ಪ ಇನ್ಕಂಪ್ಲೀಟ್ ಇತ್ತು, ಇನ್ನೂ ಟೈಮ್ ಮಾಡ್ಕೊಳ್ತಾ ಇತ್ತು. ನೀವೇ ನೋಡ್ತಿರ್ಬೋದು, ಒಳಗಡೆ ಅಂತೂ ಸೆಟಪ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ಕಾಶಿ ವಿಶ್ವನಾಥ್ ಇರುತ್ತಲ್ಲ ಅದೇ ಥರನೇ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ನೋಡ್ತಾ ಇರ್ಬೋದು. ಇಷ್ಟು ಜನ ಕೂಡ ಇದ್ದಾರೆ, ತುಂಬ ಜನ ಇದ್ದರು. ನಾವು ಅದಕ್ಕೂ ಕೂಡ ತುಂಬಾ ಜನ ಇದ್ದರು. ಸೊ ಇವಾಗ ಗಣಪತಿನ ತೋರಿಸ್ಕೊಡ್ತೀನಿ, ಬನ್ನಿ. ನಮ್ಮ ಪೂರ್ವಜರಿಗೆ ಮುಖ್ಯ ಮಾರ್ಚವನ್ನು ಬರುತ್ತಿರುವುದೆಂದರೆ ಎಲ್ಲರೂ ಫುಲ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಗಣಪನ ಎಂಟ್ರಿಗೆ ಫುಲ್ ಕಾಯ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿತ್ತಂದರೆ ಆ ವ್ಯೂ ನಿಮಗೂ ಕೂಡ ತೋರಿಸ್ತೀನಿ. ನೀನು ಕೆಲವೇ ಕ್ಷಣದಲ್ಲಿ ತಿರುಗ್ತಾನೆ ಗಣಪ, ನೋಡ್ತಾ ಇರಿ. ಆ್ಯಕ್ಚುಲಿ ಹೋದ ಸಲ ಟಿಕೆಟ್ ಇಟ್ಟಿದ್ರು ಎಕ್ಸಿಬಿಷನ್ಗೆ, ಆದರೆ ಈ ಸಲ ಫುಲ್ ಫ್ರೀ ಎಂಟ್ರಿ ಇಟ್ಟಿದ್ದಾರೆ. ನೋಡ್ಬೋದು ನೀವು ಯಾವುದಾದ್ರು ಆಟ ಆಡ್ಬೋದು ಅಂತ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಗಡೆ ಹಾಕಿರುವಂತಹ ಎಕ್ಸಿಬಿಷನ್ ಸೆಟಪ್ಪಿಗೆ ಬಂದಿದ್ವಿ. ಇವಾಗ ಈ ಸತಿ ಬಂದುಬಿಟ್ಟು ಫ್ರೀ ಎಂಟ್ರೆನ್ಸ್ ಇದೆ. ಸತಿ 20 ರೂಪೀಸ್ ಏನೋ ಚಾರ್ಜಸ್ ಇತ್ತು, ಬಟ್ ಈ ಸತಿ ಫ್ರೀ ಎಂಟ್ರೆನ್ಸ್ ಇದೆ. ಹಾಗೆ ಇಲ್ಲಿ ಆಬ್ವಿಯಸ್ಲಿ ಇದು ಎಕ್ಸಿಬಿಷನ್ ಅಂದ ತಕ್ಷಣ ಅದರಲ್ಲಿ ಬಜ್ಜಿ ಬೋಂಡನೇ ತುಂಬಾ ಫೇವ್ರೇಟ್ ಅಲ್ವಾ. ಸೊ ಅದನ್ನು ಕೂಡ ಟ್ರೈ ಮಾಡೋಣ ಅಂತ ಮಾಡಿದ್ವಿ. 50 ರೂಪೀಸಿಗೆ 3 ಪೀಸಸ್ ಕೊಟ್ಟಿದ್ರು, ಹಾಲು ಬಜ್ಜಿ ಬೋಂಡ ಹಾಗೆ ಮತ್ತು ಬಾಳೆಕಾಯಿ. ಇದಾಗಿತ್ತು ನಮ್ಮ ವ್ಲಾಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.